ಬಾರ್ ಲೈಸೆನ್ಸ್ಗೆ ಕೊಡಬೇಕಂತೆ 60 ಲಕ್ಷ ರೂಪಾಯಿ ಲಂಚ. ಸಿಎಂ ಪುತ್ರನಿಂದಲೇ ಬೇಕಂತೆ ಗ್ರೀನ್ ಸಿಗ್ನಲ್. ಅಬಕಾರಿ ಇಲಾಖೆಯ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ದಾಖಲಾತಿ ಹೈಕೋರ್ಟ್ ಆದೇಶ ಇದ್ರೂ ಡೋಂಟ್ ಕೇರ್ ಅಂತಾರಂತೆ. ಅಬಕಾರಿ ಡಿಸಿ ನಾಗಶಯನ ವಿರುದ್ಧ ಸುಂದರ್ ಆರೋಪ ಮಾಡ್ತಿದ್ದಾರೆ. ಮಂಡ್ಯದ ಸೋಮನಹಳ್ಳಿ ಗ್ರಾಮದ ನಿವಾಸಿ ಸುಂದರ್ ಡಿಸಿ ಮಾತುಕತೆಯ ಎಕ್ಸ್ಕ್ಲೂಸಿವ್ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಹಾಗಿದ್ರೆ ಈ ಇಬ್ಬರ ನಡುವಿನ ಸಂಭಾಷಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾತಾಡಿದ್ದಾರೆ, ಆಡಿಯೋದಲ್ಲಿ ಏನಿದೆ ಕೇಳಿಸ್ಕೊಳ್ಳೋಣ. ನಿಮ್ಮೂರ್ಲಿ ಯಾರು ಕುರುಬರುಗಳಿರ್ತಾರೆ ಅವ್ರ ಮುಖಂಡರು ಒಬ್ರು ಕರ್ಕೊಂಡು ಅವ್ರು ದೊಡ್ಡವರ ಅಥವಾ ಅವ್ರ ಮಗ ಚಿಕ್ಕವ್ರ ಹತ್ರ ಹೋಗಿ ಮಾಡಿಸಿ ಅಂತ ಫೋನ್ ಮಾಡ್ತೀವಿ. ಚೆಲುವರಾಯ ಸ್ವಾಮಿ ಹತ್ರ ಒಂದು ಒಕ್ಕಲಿಗರ ಗ್ಯಾಂಗ್ ಹೋಗಿ ಹೇಳ್ಸಿ, ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಕುರುಬರು ಗ್ಯಾಂಗ್ ಕರ್ಕೊಂಡು ಅವ್ರ ಕಡೆಯಿಂದ ಹೇಳ್ಸಿ. ಆಗತ್ತೆ, ಯಾಕಾಗಲ್ಲ? ಅದೊಂದು ನಾನು ಹೇಳ್ದಂಗೆ ಒಂದು ಸ್ವಲ್ಪ ಚೆಲುವರಾಯ ಸ್ವಾಮಿ ಅವ್ರ ಹತ್ರ ಒಂಚೂರು, ಸಿದ್ದರಾಮಯ್ಯ ಒಂಚೂರು ಇವ್ರನ್ನೆಲ್ಲ ಕರ್ಕೊಂಡು ನಿಮ್ಮೂರ್ಲಿ ಯಾರು ಕುರುಬರುಗಳಿರ್ತಾರೆ ಅವ್ರ ಮುಖಂಡರು ಒಬ್ರು ಕರ್ಕೊಂಡು ಅವ್ರು ದೊಡ್ಡವರ ಅಥವಾ ಅವ್ರ ಮಗ ಚಿಕ್ಕವ್ರ ಹತ್ರ ಹೋಗಿ ಮಾಡಿಸಿ ಅಂತ ಫೋನ್ ಮಾಡ್ತೀವಿ. ಚೆಲುವರಾಯ ಸ್ವಾಮಿ ಹತ್ರ ಒಂದು ಒಕ್ಕಲಿಗರ ಗ್ಯಾಂಗ್ ಹೋಗಿ ಹೇಳ್ಸಿ, ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಕುರುಬರು ಗ್ಯಾಂಗ್ ಕರ್ಕೊಂಡು ಅವ್ರ ಕಡೆಯಿಂದ ಹೇಳ್ಸಿ. ಆಗತ್ತೆ, ಯಾಕಾಗಲ್ಲ? ಅದೊಂದು ನಾನು ಹೇಳ್ದಂಗೆ ಒಂದು ಸ್ವಲ್ಪ ಚೆಲುವರಾಯ ಸ್ವಾಮಿ ಅವ್ರ ಹತ್ರ ಒಂಚೂರು, ಸಿದ್ದರಾಮಯ್ಯ ಒಂಚೂರು ಇವ್ರನ್ನೆಲ್ಲ ಕರ್ಕೊಂಡು ನಮ್ಮದು ಕೇರ್ಪೇಟೆ ತಾಲೂಕು ಸೋಮನಹಳ್ಳಿ ಗ್ರಾಮದಲ್ಲಿ ಇದನ್ನು ಕಂಪ್ಲೀಟಾಗಿ ನಾವು ಬ್ಯಾಂಕಿಂದ ಲೋನ್ ಮಾಡಿಕೊಂಡು ನಮ್ಮ CL7ನ ಬಿಲ್ಡಿಂಗ್ ಮಾಡಿದ್ದೀವಿ. ಇದನ್ನು ಒಂದು ವರ್ಷದಿಂದ ನಮಗೆ ಇದಕ್ಕೆ ಬಡ್ಡಿ ಕಟ್ಟೋಕ್ಕಾಗದೆ ಬಿಟ್ಬಿಟ್ಟು ನಮ್ಮ ಅಂಗಡಿ ಇನ್ನೂ ಓಪನ್ ಆಗಿಲ್ಲ, ಲೈಸೆನ್ಸ್ ಇನ್ನೂ ಸಿಕ್ಕಿಲ್ಲ. ಬಡ್ಡಿ ಕಟ್ಟೋಕ್ಕಾಗದೆ ಬ್ಯಾಂಕ್ ಕಡೆಯಿಂದ ಮಂತ್ಲಿ ನೋಟಿಸ್ಗಳು ಬರ್ತಾ ಇದ್ದಾವೆ. ನಮಗೆ ಮುಂದೆ ಜೀವನ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಬದುಕು ಬೀದಿಗೆ ಬರ್ತಾ ಇದೆ ಸರ್. ಇದನ್ನು ರೂಲ್ಸ್ ಪ್ರಕಾರ ಮಾಡೋಣ ಅಂತ ಬ್ಯಾಂಕಿಂದ ಸಾಲ ಮಾಡ್ಕೊಂಡು ಬಿಲ್ಡಿಂಗ್ ಮಾಡಿಬಿಟ್ಟು ಬಿಸ್ನೆಸ್ ಮಾಡೋಕ್ಕೆ ಅಂತ ಬಿಲ್ಡಿಂಗ್ ಮಾಡಿ ಇವತ್ತು ಇಡೀ ನಮ್ಮ ಕುಟುಂಬ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ಸರ್. ಎಷ್ಟು ಸಾಲ ಮಾಡಿದ್ರು ಸರ್? ಬ್ಯಾಂಕಿಂದನೇ 1 ಕೋಟಿ ಸಾಲ ಮಾಡಿ ಬಿಲ್ಡಿಂಗ್ ಮಾಡಿರೋದು. ಬ್ಯಾಂಕಿಂದ 1 ಕೋಟಿ ಸಾಲ ಮಾಡಿ ಬಿಲ್ಡಿಂಗ್ ಮಾಡಿದ್ದೀವಿ. ಮತ್ತು ಸರ್ಕಾರದ ಲೈಸೆನ್ಸ್ ಫೀಸ್ ಏನಿದೆ 4,60,000 ಕೂಡ ಕಟ್ಟಿದ್ದೀವಿ. ಬಟ್ ಆದರೆ ನಮ್ಗೆ ಲೈಸೆನ್ಸ್ ಬೇಕು ಅಂತಂದರೆ ಒಬ್ಬರು DCಗೆ ಪ್ಯಾಕೇಜ್ ಹಂಗೆ 60 ಲಕ್ಷ ದುಡ್ಡು ಕೊಡಬೇಕು ಅಂತಂದರೆ ಗೌರ್ಮೆಂಟ್ ಫೀಸ್ಗಿಂತ 10ರಿಂದ 20 ಪಟ್ಟು ಇವ್ರಿಗೆ ಜಾಸ್ತಿ ಕೊಡಬೇಕು ಅಂದರೆ ನಮ್ಮಂಥ ಮಧ್ಯಮ ವರ್ಗದ ರೈತಾಪಿ ಕುಟುಂಬದವ್ರು ಎಲ್ಲಿಂದ ತರಬೇಕು ಸರ್? 60 ಲಕ್ಷ ಕೊಟ್ರೇ ನಮಗೆ ಲೈಸೆನ್ಸ್ ಕೊಡೋದು ಅಂತ ಖುದ್ದು ಅವರೇ ಹೇಳ್ತಾ ಇರಬೇಕಾದ್ರೆ ನಾವು ಎಲ್ಲಿಂದ ತಂದು ಕೊಟ್ಟು ನಮ್ಮಂಥ ಮಧ್ಯಮ ವರ್ಗ ಜನಗಳು ಇಲ್ಲಿ ಬಿಸ್ನೆಸ್ ಮಾಡೋದಾದ್ರು ಹೆಂಗೆ ಸರ್? ಏನು ಮಾಡಬೇಕು? ಎಕ್ಸೈಸ್ DC ನಾಗಶಯನ್, ನಾಗಶಯನ್ ಅವರೇ ಮಾತಾಡಿರೋದೆಲ್ಲ ನಮ್ಮ ಹತ್ರ ಆಡಿಯೋ ಇದೆ. ಅದನ್ನೆಲ್ಲಾನು ಇವಾಗ ದಾಖಲಾತಿ ಸಮೇತ ಎಲ್ಲಾನು ಕೊಟ್ಟಿದ್ದೀವಿ. ಇಲ್ಲ, CM ಮತ್ತು CM ಅವ್ರ ಮಗರ ಹತ್ರ ನಮಗೆ ಫೋನ್ ಮಾಡಿ ಹೇಳಿಸಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ ಹೋಗಿ ಭೇಟಿ ಮಾಡಿ ಅಂತ ಹೇಳಿರೋದೆಲ್ಲ ಕಂಪ್ಲೀಟಾಗಿ ಆಡಿಯೋ ಇದೆ. ಇದು ಮತ್ತೆ ಇವರು ಪದೇ ನಮಗೆ ಒಂದು ಬಾರಿ ಅಲ್ಲ, ಇವ್ರನ್ನ ನಾವು ಎಷ್ಟು ಬಾರಿ ಹೋಗಿ ಭೇಟಿ ಮಾಡಿದಾಗಲೂ ಮತ್ತು ಅವ್ರು ನಮ್ಮದು ಸ್ಥಳ ಪರಿಶೀಲನೆಗೆ ಬಂದಾಗಲೂ ಕೂಡ ಇದೇ ಮಾತು ಹೇಳ್ತಾ ಇದ್ರು. ಅವಾಗ ನಮಗೆ ಮುಂದೆ ದಾರಿ ತೋಚೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಡಿವೈಸ್ ಇಟ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಹೋದಾಗ ಅದರಲ್ಲೆಲ್ಲ ಕಂಪ್ಲೀಟಾಗಿ ಅವರು ಸರಿ ನಿಮಗೆ ಲೈಸೆನ್ಸ್ ಬೇಕು ಅಂತಂದರೆ ಈ ಪ್ಯಾಕೇಜ್ನ ನೀವು ನಮಗೆ 60 ಲಕ್ಷ ದುಡ್ಡು ಕೊಟ್ಟರೆ ಮಾಡಿಕೊಡ್ತೀವಿ, ಮತ್ತು ಇದೇ CM ಪ್ರಸ್ತಾವನೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಪ್ರಸ್ತಾವನೆ ಮಾಡೋದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಅವ್ರ ಗಮನಕ್ಕೆ ಬಂದುಬಿಟ್ಟು ನಮ್ಮ ಹತ್ರ ಬಲವಂತವಾಗಿ ನಮ್ಮನ್ನ ಎದುರಿಸ್ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟು ಅದನ್ನೆಲ್ಲನೂ ಕಿತ್ಕೊಂಡಿದ್ದಾರೆ ಸರ್. ಆ ಕಿತ್ಕೊಂಡಿರೋ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಈಗ ಇವ್ರು ಯಾರ ಮೇಲೆ ಆರೋಪ ಮಾಡ್ತಿರೋದು? ಅಧಿಕಾರಿ ಲಂಚ ಕೇಳ್ತಿದ್ದಾರೆ ಅಂತನಾ, ಅಥವಾ ಮುಖ್ಯಮಂತ್ರಿಗಳು ಅವರ ಪುತ್ರನಿಗೆ ಹಣ ಸಂದಾಯ ಮಾಡಬೇಕು ಅನ್ನೋದಾ? ಆಡಿಯೋದಲ್ಲಿ ಏನೆಲ್ಲ ಮಾತಾಡಿದ್ದಾರೆ? ವಿಜಯ್, ಸದ್ಯ ಆರೋಪ ಕೇಳಿ ಬರ್ತಾ ಇರುವಂತದ್ದು ಮಂಡ್ಯದ ಅಬಕಾರಿ ಇಲಾಖೆ DC ನಾಗಶಯನ ಅವರ ವಿರುದ್ಧ. ಅಂದ್ರೆ ನಾಗಶಯನ ಅವರು ಕೂಡ ಅಬಕಾರಿ DC ಆಗಿದ್ದಾರೆ. ಅಂದ್ರೆ ಯಾವುದೇ ಒಂದು ಬಾರ್ ಲೈಸೆನ್ಸ್ಗೆ ಅವರೇ ಒಂದು ಅಧಿಕೃತವಾಗಿ ಅನುಮತಿಯನ್ನ ಕೊಡಬೇಕು. ಆದ್ರೆ ಅರ್ಜಿ ಹಾಕಿ 1 ವರ್ಷ ಆಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಅವರ ಬಾರ್ ಲೈಸೆನ್ಸ್ಗೆ CL ಬಾರ್ ಲೈಸೆನ್ಸ್ಗೆ ಇದುವರೆಗೂ ಕೂಡ ಒಪ್ಪಿಗೆಯನ್ನ ಅಬಕಾರಿ DC ನಾಗಶಯನ ಅವರು ಕೂಡ ಕೊಡ್ತಾ ಇಲ್ಲ. ಅಂದ್ರೆ ಅವ್ರು ನೇರವಾಗಿ ಹೇಳ್ತಾ ಇರುವಂತದ್ದು 60 ಲಕ್ಷ ಹಣವನ್ನ ಲಂಚವಾಗಿ ಕೊಟ್ರೆ ನಾನು ಆ ಒಂದು ಬಾರ್ ಲೈಸೆನ್ಸ್ಗೆ ಅನುಮತಿಯನ್ನ ಕೊಡ್ತೇನೆ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು ಅಂದ್ರೆ CM ಸಿದ್ದರಾಮಯ್ಯ ಅವರು ಮತ್ತು ಅಥವಾ ಅವರ ಪುತ್ರ ಯತೀಂದ್ರ ಅವರಿಗೆ ಒಂದು ಮಾತನ್ನ ಹೇಳಿಸಿ, ಅಂದ್ರೆ ನಿಮ್ಮ ಕುರುಬ ಮುಖಂಡರೆಲ್ಲರನ್ನು ಕೂಡ ಕರ್ಕೊಂಡೋಗಿ ಅವ್ರಿಗೆ ಈ ಒಂದು ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಮನವಿ ಮಾಡಿ ಆ ಬಳಿಕ ನಾವು ಕೊಡ್ತೇವೆ ಮಾತನ್ನ ಹೇಳ್ತಾ ಇರುವಂತದ್ದು. ಅಥವಾ CM ಅಥವಾ CM ಪುತ್ರ ಅವ್ರಿಗೆ ನೀವು ಹೇಳಕ್ಕಾಗಲ್ಲ ಅಂತಂದ್ರೆ ಒಂದಷ್ಟು ಒಕ್ಕಲಿಗ ಮುಖಂಡರನ್ನ, ನಿಮ್ಮ ಊರಿನ ಮುಖಂಡರುಗಳನ್ನ ಕರ್ಕೊಂಡೋಗಿ ಉಸ್ತುವಾರಿ
ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ಳಿ ಎಂಬ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಪ್ರತಿಯೊಂದಿಗೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ ನಡೀತಾ ಇದೆ ಎಂಬುದಕ್ಕೆ ಇದು ಸಾಕ್ಷಿ ಆಗಿರುವಂತದ್ದು. ಅಂದ್ರೆ KR ಪೇಟೆ ಸೋಮನಹಳ್ಳಿ ಗ್ರಾಮದ ಸುಂದರ್ ಅವರು ಈ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು DC ನಾಗಶೇನ ಇದ್ದಾರೆ ಅವರ ಜೊತೆ ನಡೆದಂತಹ ಮಾತುಕತೆ ಆಡಿಯೋ ರೆಕಾರ್ಡ್ ಕೂಡ ಆಗಿರುವಂತದ್ದು. ಅಷ್ಟೇ ಅಲ್ಲ, ವಿಡಿಯೋ ರೆಕಾರ್ಡ್ ಕೂಡ ಆಗಿತ್ತು. ಅದನ್ನ ಬಲವಂತವಾಗಿ ಕಿತ್ಕೊಂಡಿದ್ದಾರೆ, ಆ ಒಂದು ಡಿವೈಸ್ ಅನ್ನೇ ಕಿತ್ಕೊಂಡಿದ್ದಾರೆ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾನು ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡಿ ಕಟ್ಟಡವನ್ನ ಕಟ್ಟಿದ್ದೇನೆ, ಆ ನಿಟ್ಟಿನಲ್ಲಿ ಇದೀಗ ಈ ರೀತಿ ತೊಂದರೆಯನ್ನ ಕೊಟ್ರೆ, ಬಾರ್ ಲೈಸೆನ್ಸ್ಗೆ ಅನುಮತಿಯನ್ನ ಕೊಡದಿದ್ರೆ ನಾನು ಈಗ ಸಾಲ ಮಾಡ್ಕೊಂಡು ಕೂಡ ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡಿಕೊಡ್ಬೇಕನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಆರೋಪವನ್ನ ಸುಂದರ್ ಅವರು, ದೂರುದಾರ ಸುಂದರ್ ಅವರು ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.